ನಿಮ್ಮ ಹತ್ರ ಮಾತಾಡ್ತೀನಿ. ನಾಗೇಂದ್ರ ಸರ್ನ ನಾನು ಮಾತನಾಡ್ಸೇ ಇಲ್ಲ, ಪಾಪ ಅವ್ರು ಆಗ್ಲಿಂದ ಮಾತಾಡ್ಬೇಕು ಅಂತವ್ರೆ. ಸರ್ ಎಲ್ಲೋ ಒಂದ್ ಕಡೆ ನೋಡಿ ಮೇಡಮ್ ಹೇಳ್ತಾ ಇದ್ರು, ಅದು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ, 10 ವರ್ಷಕ್ಕೊಮ್ಮೆ SIR ಪ್ರಕ್ರಿಯೆ ಆಗ್ಲೇಬೇಕು, ಚುನಾವಣಾ ಆಯೋಗ ಅದ್ ನಡೆಸುತ್ತೆ, ಅದರಲ್ಲಿ ಬಿಜೆಪಿ ಪಾತ್ರನೂ ಇಲ್ಲ ಕಾಂಗ್ರೆಸ್ ಪಾತ್ರನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಾತ್ರ ಏನು? ಮೇಡಮ್, SIR ಒಂದು ಪ್ರಕ್ರಿಯೆ ದೇಶದಲ್ಲಿ ಮುಖ್ಯವಾದ ಅಂಶ. ಇವತ್ತು ಏನಾಗ್ತದೆ, ದೇಶದಲ್ಲಿ ನುಸುಳುಕೋರರ ಕಾಟ ಜಾಸ್ತಿ, ಅತಿ ಹೆಚ್ಚಾಗಿ ನುಸುಳುಕೋರರು ಇವತ್ತು ಬರ್ತಾ ಇರೋದು ನೋಡಿದ್ದೀವಿ. ಇವತ್ತು 18 ವರ್ಷ ಮೇಲ್ಪಟ್ಟವ್ರಿಗೆ ವೋಟರ್ ಲಿಸ್ಟಲ್ಲಿ ಸೇರ್ತಾ ಇಲ್ಲ, ಸತ್ತೋದವ್ರ ಲಿಸ್ಟ್ಗಳಲ್ಲಿ ಹಾಗೆ ಉಳ್ಕೊಂಡಿದ್ದಾವೆ. ಇವೆಲ್ಲ ಪರಿಷ್ಕರಣೆ ಆಗಬೇಕಂದ್ರೆ ಇದು 10 ವರ್ಷಕ್ಕೊಂದ್ಸತಿ ಪ್ರಕ್ರಿಯೆ ನಡೆಯೋದು. ಇದು ಒಂದು ಕಾನೂನುಬದ್ಧವಾಗಿ ನಡೆಯುವಂಥ ಪ್ರಕ್ರಿಯೆಗಳು, ಯಾವುದೋ ಒಂದು ವೈಯಕ್ತಿಕವಾಗಿ ಯಾವುದೋ ಒಂದು ಪಕ್ಷದ ವೈಯಕ್ತಿಕವಾಗಿ ನಡೆಯುವಂಥದ್ದಲ್ಲ. ಇವತ್ತು ಇವತ್ತು ಆರೋಪ ಮಾಡ್ತಾವ್ರೆ, ತಮಿಳುನಾಡಲ್ಲಿ 90 ಲಕ್ಷ ಮತಗಳಲ್ಲಿ ಪರಿಷ್ಕರಣೆ ಆಗ್ಬಿಟ್ಟಿದೆ, ಮತಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಅಂತ. ಮತ್ತೆ ಅಲ್ಲಿ BJP ಯಾಕೆ ಬಂದಿಲ್ಲ, JDS ಯಾಕೆ ಬಂದಿಲ್ಲ, ಕಾಂಗ್ರೆಸ್ ಯಾಕೆ ಬಂದಿಲ್ಲ, TVK ಯಾಕೆ ಬಂತು? ಅಂದರೆ ಇವರು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಗೆದ್ದಾಗ ಮಾತ್ರ ಸರಿ ಇರುತ್ತೆ ಮತದಾರ ಪಟ್ಟಿ ಇದು ಪರಿಷ್ಕರಣೆ, ಬೇರೆ ರಾಜ್ಯಗಳು ಸೋತಾಗ ಅಲ್ಲಿ ಸರಿ ಇರಲ್ಲ. ಇವರು ಆರೋಪಗಳು ಹೇಗಿದೆ ಅಂತಂದರೆ, ನೆಹರು ಕಾಲದಿಂದ PV ನರಸಿಂಹವ್ರಿಗೂ ಇವರು SRI ಮಾಡಿದ್ರಲ್ಲ, ಅವಾಗ ಇವ್ರದೇ ಸರ್ಕಾರಗಳಿದ್ದಲ್ಲ, ಹಂಗಾರೆ ಇವರೆಲ್ಲ ಬರೀ ಅದನ್ನು ಮಾಡ್ಕೊಂಡೇ ಸರ್ಕಾರ ಉಳಿಸ್ಕೊಂಬಂದ್ರೆ 70 ವರ್ಷ ಅಂತ ಅನುಮಾನ ಬರ್ತದೆ. ಈಗ ನಮಗೆ ಬರ್ತಾ ಇರೋಂಥದ್ದು ಇವರು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು SIR ಮಾಡೋಕ್ಕೆ ಅನುಮತಿ ಮಾಡಿ ಮತ್ತು ಅಪ್ಲಿಕೇಶನ್ ತುಂಬಿ ಮತ್ತು ಅದ್ರ ಬಗ್ಗೆ ಒಂದು ಎಕ್ಸೆಪ್ಟ್ ಮಾಡಿದಾಗೆ ಅವ್ರಿಗೆ ನಿಜವಾಗ್ಲೂ ನಮ್ಮ ಕರ್ನಾಟಕದ ರಾಜ್ಯದ ಜನ, ದೇಶದ ಜನ ಅವ್ರಿಗೆ ವೆಲ್ಕಮ್ ಮಾಡಬೇಕಾಗಿದೆ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ, DCM ಆಗಿ, ಉಪಮುಖ್ಯಮಂತ್ರಿಯಾಗಿ, ನೀರಾವರಿ ಇಲಾಖೆ ಮಿನಿಸ್ಟರ್ ಆಗಿ, ಸಚಿವರಾಗಿ 4 ಪೋರ್ಟ್ಫೋಲಿಯೋ ಇಟ್ಕೊಂಡು ಫಸ್ಟ್ ತಿರಸ್ಕಾರ ಮಾಡುತ್ತೆ ಅವರು SIRನ. ಇವತ್ತು ಅದನ್ನು ಸ್ವೀಕಾರ ಮಾಡಿದವ್ರು ಮೊದಲು ಅವರೇ ರಾಜ್ಯದಲ್ಲಿ. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಇವತ್ತು ಮಲ್ಲಿಕಾರ್ಜುನ್ ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ 12 ಪ್ರಶ್ನೆಗಳಿದಾವಲ್ಲ, ಒಂದೇನಾದರೂ ಒಂದು ನೈಜತೆ ಇರಬೇಕು. SIR ಅಂದರೆ ಏನು ಅಂತ ಪರಿಜ್ಞಾನ ಅವ್ರು ಮೊದಲಿರಬೇಕು. ಆ ಪರಿಜ್ಞಾನ ಇದ್ದರೆ ಈ ಥರ ಪ್ರಶ್ನೆಗಳು ಅವ್ರು ಕೇಳಕ್ಕೆ ಬರಲ್ಲ. ಇವತ್ತು SIR ಇಂದ ಆಗಬೇಕಾಗಿರೋದೇನು, ಆಗ್ತಾ ಇರೋದೇನು? ಆಯ್ತಪ್ಪ, ನಿಮ್ದು 5 ಗ್ಯಾರಂಟಿಗಳಿಗೆ ಇವತ್ತು ನಿಮ್ಮ ಕಾರ್ಯಕರ್ತರುಗಳನ್ನ ಬಿಟ್ಟಿದ್ದೀರಿ. ಇವತ್ತು ಒಂದೊಂದು ಬೂತ್ ಮಾಡಿದ್ರೆ ಕಾರ್ಯಕರ್ತರನ್ನ ಕಟ್ಬಿಟ್ಟು ಅವ್ರು ಸಂಬಳ ಕೊಡ್ತಾ ಇದ್ದೀರಿ. 32 ಕೋಟಿ ನೀವು ಇವತ್ತು ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿ ಅಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದೊಂದು ಬೂತ್ ಮಾಡಿದಲ್ಲೂ ಕೂಡ ನೀವು ಕಾರ್ಯಕರ್ತರಿಟ್ಟು ಸಂಬಳ ಕೊಡ್ತಾ ಇದ್ದೀರಿ. 32 ಕೋಟಿ ಇವತ್ತು ಕರ್ನಾಟಕ ರಾಜ್ಯ ತೆರಿಗೆ ದುಡ್ಡನ್ನ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದೀರಿ. ಇದನ್ನ ಕ್ರಿಯೇಟ್ ಮಾಡಿ ಅದನ್ನೇ ಈಗ ನಾನು ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇದೀನಿ. ಇವ್ರಿಗೆ ಅಂತ ಒಂದು ಸಂಶಯ ಬಂದಿದೆ, ಇವತ್ತು ಮತದಾರ ಪಟ್ಟಿಯಿಂದ ಕೈ ಬಿಟ್ಬಿಡ್ತಾರೆ ಅನ್ನೋ ಒಂದೇನೋ ಚಿಂತೆ ಇತ್ತಂದ್ರೆ, ನಿಮ್ಮ ಕಾರ್ಯಕರ್ತರಿಗೆ 32 ಕೋಟಿ ಕರ್ನಾಟಕ ರಾಜ್ಯದ ದುಡ್ಡು ಕೊಟ್ಟಿದ್ರಲ್ಲ, 5 ಗ್ಯಾರಂಟಿಗಳು ಸಮಿತಿ ಏನು ಅನುಷ್ಠಾನ ಸಮಿತಿ ಮಾಡಿದ್ರಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ 32 ಕೋಟಿ ದುಡ್ಡನ್ನ ಸಂಬಳ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ತೆರಿಗೆ ದುಡ್ಡನ್ನ, ಜನರ ತೆರಿಗೆ ದುಡ್ಡನ್ನ ಅವ್ರನ್ನೇ ನೇಮಿಸ್ಬಿಡಿ. BLO ಜೊತೆ ಒಂದು ಟೀಮ್ ಮಾಡಿ, ನೋಡಪ್ಪ ಯಾವುದೇ ಒಂದು ಮತದಾರ ಪಟ್ಟಿಯಿಂದ ಕೈ ಬಿಟ್ಟಬಾರ್ದು, ಅಲ್ಲಿ ಏನಾದ್ರು ಅಂತ ಒಂದು ಸಂಶಯ ಬಂತಂದ್ರೆ ಅದನ್ನ ಪರಿಷ್ಕರಣೆ ಮಾಡ್ಲಿ, ತರ್ಲಿ ಪಟ್ಟಿನ, ಅದನ್ನ ಇಟ್ಕೊಂಡು ಸಾಕ್ಷಿಗಳ ಸಮೇತ ಮಾತಾಡ್ಲಿ. ಊಹಾಪೋಹಗಳಿಂದ ಮಾತಾಡೋದ್ರಿಂದ ಇದ್ಯಾವುದು ಸರಿಯಲ್ಲ. ಇವತ್ತು SIR ನಡೀತಾ ಇರೋದು ಸೂಕ್ತವಾದ ಒಂದು ಕ್ರಮದಿಂದನೇ. ಚುನಾವಣಾ ಆಯೋಗ ಮಾಡ್ತಾ ಇರೋದು, ಯಾವ ಪಕ್ಷಗಳು ಮಾಡ್ತಾ ಇಲ್ಲ, ಅಲ್ಲಿ JDS ಮಾಡ್ತಾ ಇಲ್ಲ, ಕಾಂಗ್ರೆಸ್ ಮಾಡ್ತಾ ಇಲ್ಲ, BJP ಮಾಡ್ತಾ ಇಲ್ಲ. ಚುನಾವಣಾ ಆಯೋಗ ಮಾಡ್ಬೇಕಾದ ಕೆಲಸನ ಅದನ್ನ ಕಾರ್ಯವನ್ನು ಮಾಡ್ತಾ ಇದೆ. ಅದನ್ನ ಇವತ್ತು 12 ಪ್ರಶ್ನೆಗಳ ಕೇಳ್ತಾರೆ ಅಂದ್ರೆ, ನಮ್ಮ ರಾಜ್ಯದ ಗೃಹ ಮಂತ್ರಿಗಳಿಗೆ ಬರೇ ಕಾಂಟ್ರವರ್ಸಿ ಮಾಡ್ಕೊಂಡ್ ಬರೋದು ಒಂದೇ ಸತ್ಯ ಮಾತ್ರ ಗೊತ್ತಿರೋದವ್ರಿಗೆ. ಅಭಿವೃದ್ಧಿ ಶೂನ್ಯ. ಇವತ್ತು ಅವರು IIT ಯಲ್ಲಿದ್ರು, IT ಮಿನಿಸ್ಟರ್ ಇಲಾಖೆಯಲ್ಲಿದ್ರು. IT ಇಲಾಖೆ ಸಾಕ್ಷಿ ಗುಡ್ಡೆಗಳೇನು ಅವ್ರದ್ದು 3 ವರ್ಷದಿಂದ ಯಾವ ಇಲಾಖೆ